ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ನಾನು ವಿಡಿಯೋ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಬ್ಯಾಕ್ ಕಟ್ಟಿಂಗ್ ಫುಲ್ ವಿಡಿಯೋ ಒಂದೇ ಸಲ ಮಾಡಿದ್ರೆ ಬಿಗಿನರ್ಸ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. 3 ಪಾರ್ಟ್ ಅಂದರೆ ಬ್ಯಾಕ್ ಒಂದು, ಮತ್ತು ಸೆಕೆಂಡ್ ಬಂದು ಫ್ರಂಟು, ಥರ್ಡ್ ಬಂದು ಸ್ಲೀವ್. ಈ ರೀತಿ 3 ಪಾರ್ಟಾಗಿ ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಓನ್ಲಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ತೋರಿಸ್ತಿದ್ದೀನಿ. ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು, ಈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಡಿವೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸು, ಇದು ಲೈನಿಂಗು, ಇದು ಬ್ಲೌಸ್ ಪೀಸು. ಈಗ ನಾನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ಲೈನಿಂಗ್ನ ನೋಡಿ, ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು, ಓಪನ್ ಈ ಕಡೆ ಇರಬೇಕು. ಆ ರೀತಿ ಫೋಲ್ಡಿಂಗ್ ನಮ್ಮ ಕಡೆ ಇಟ್ಕೊಂಡು ಲೈನಿಂಗ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದು ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಹೆಡ್ಜಸ್ಸು ಈಕ್ವಲ್ ಆಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಈ ಹೆಡ್ಜಸ್ ಹತ್ರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮಾರ್ಕು ನಿಮಗೆ ಮೊಬೈಲಲ್ಲಿ ಕಾಣ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು, ಎಡ್ಜಸ್ಸು ಈಕ್ವಲ್ ಬರಲಿ ಅಂತ ಕಾರಣಕ್ಕೋಸ್ಕರ. ಮತ್ತು ಇಲ್ಲಿ 1/2 ಇಂಚು ಕಚ್ಚಾಗೋಸ್ಕರ 1/2 ಇಂಚು ಮಾರ್ಕ್ ಹಾಕ್ಕೊಳ್ಬೇಕು ನಾವು. ಇದು ಕಚ್ಚಾಗೋಸ್ಕರ, ಒಳಗಡೆ ಬಿಡೋದಕ್ಕೋಸ್ಕರ 1/2 ಇಂಚು ಮಾರ್ಕ್ ಹಾಕ್ಕೊಳ್ಬೇಕು. ನೆಕ್ಸ್ಟು ಬ್ಯಾಕ್ ಲೆಂತ್ ತೊಗೊಳ್ಬೇಕು ಫ್ರೆಂಡ್ಸ್. ಬ್ಯಾಕ್ ಲೆಂತ್ ನಮಗೆ ಎಷ್ಟು ಬೇಕು ಅನ್ನೋದನ್ನು ತಗೊಳ್ಬೇಕು. ಈಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ಮೆಜರ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ನೋಡಿ, ಈ ಶೋಲ್ಡರ್ ಇದೆಯಲ್ವಾ, ಈ ಶೋಲ್ಡರಿಂದ ಸ್ಟಾರ್ಟ್ ಮಾಡಬೇಕು. ಟೇಪ್ ಇಟ್ಕೊಂಡು ಈ ರೀತಿ ತಗೊಳ್ಬೇಕು. ನೋಡಿ, ಇದು ಈ ಥರ ಟೈಟಾಗಿ ಎಳೆದು ಇಟ್ಕೊಂಡು ತೆಗಿಬೇಕು. ಇದು 13.5 ಇದೆ. ಈ ಕಸ್ಟಮರು 1 ಇಂಚ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ದಾರೆ, ಹಾಗಾಗಿ ನಾನು 14.5 ತಗೊಳ್ತಿದ್ದೀನಿ. ಈ 14.5 ಈ ಮಾರ್ಕಿಂದ ಸ್ಟಾರ್ಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಲೈನ್ ಹಾಕಿರ್ತೀವಲ್ವಾ, ಅದನ್ನು ಕೌಂಟ್ ತಗೊಳ್ಬಾರ್ದು. 1/2 ಇಂಚ್ ಮೇಲೆ ನಾವು ಕಚ್ಚಾಗೋಸ್ಕರ ಬಿಟ್ಟು ಹಾಕಿರ್ತೀವಲ್ವಾ, ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ, ಇದು 14.5 ಅಲ್ವಾ, ಈ 14.5 ಟೇಪಲ್ಲಿ ಇಲ್ಲಿಟ್ಕೊಂಡು ಈ ಥರ ಬರಬೇಕು ಫ್ರೆಂಡ್ಸ್. ಈ 14.5 ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಇಟ್ಕೊಂಡು ನೋಡಿ, ಈ ಟೇಪ್ ಎಂಡಿಂಗಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಇದು ಹಾಕ್ಕೊಂಡಿದ್ದಾದಮೇಲೆ 1/2 ಇಂಚ್ಗೆ ಮೇಲೆ ಇನ್ನೊಂದು ಮಾರ್ಕ್ ಕೊಡಬೇಕು. ಯಾಕಂದರೆ ಇಲ್ಲಿ ಶೋಲ್ಡರ್ ಜಾಯಿನಿಂಗ್ ಹೋಗುತ್ತೆ. ಇದು ಒಳಗಡೆ ಕಚ್ಚಾಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನಾವು ಕಟ್ಟಿಂಗು. ಇಷ್ಟ ಆದಮೇಲೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಲೈನ್ ನೋಡಿ ಫ್ರೆಂಡ್ಸ್, ಇದು ಏನು 1/2 ಇಂಚು ಕಚ್ಚಾಗೋಸ್ಕರ ಬಿಟ್ಟಿರ್ತೀವಿ, ಆ ಲೈನಿಂದ ಸ್ಟಾರ್ಟ್ ಮಾಡಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ಈ ಥರ ನೋಡಿ, ಈ ಬ್ಯಾಕ್ ಪಾರ್ಟ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಈ ಥರ ಫೋಲ್ಡಿಂಗ್ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡು ಇಲ್ಲಿದೆಯಲ್ಲ, ನೋಡಿ ಫ್ರೆಂಡ್ಸ್, ಈಗ ಈ ಬ್ಯಾಕ್ ಪಾರ್ಟ್ ಇದೆಯಲ್ಲ, ಇದು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚಸ್ ಎಲ್ಲೂ ಬರುತ್ತೆ ನೋಡಿಕೊಂಡು ಈ ಥರ ಹಿಡ್ಕೊಂಡು ನೋಡಿ, ಇಲ್ಲಿ ಈ ರೀತಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ವ, ಈ ರೀತಿ ಈ ಮಾರ್ಕಿಂದ ಇಲ್ಲಿ ಒಂದು ಮಾರ್ಕು ಸ್ಟಿಚಸ್ ಎಲ್ಲಿದೆ ಅಲ್ಲಿ ತನಕ ಒಂದು ಮಾರ್ಕ್ ಹಾಕ್ಬಿಟ್ಟು ನೋಡಿ, 1/2 ಇಂಚು ಡಾಟ್ಸ್ಗೋಸ್ಕರ, ಇನ್ನು ಇಲ್ಲಿ ಒಳಗಡೆ ಎಕ್ಸ್ಟ್ರಾ ಬಿಡೋದಕ್ಕೋಸ್ಕರ 1.5 ಇಲ್ಲ 2 ಇಂಚು, ಇದು ನಮ್ಮ ಚಾಯ್ಸು. ಎಷ್ಟಾದರೂ ಎಕ್ಸ್ಟ್ರಾ ಬಿಟ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಈ 3 ಮಾರ್ಕ್ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮಗೆ ಎಷ್ಟು ಅವ್ರ ಸೊಂಟದ ಸುತ್ತಳತೆ ಎಷ್ಟು ಬೇಕೋ ಅದು ಮಾರ್ಕ್ ಇದು. ಆಮೇಲೆ 1/2 ಇಂಚು ಡಾಟ್ಸ್ಗೋಸ್ಕರ ಹಾಕಿರೋ ಮಾರ್ಕು, ಪ್ಲಸ್ ಒಳಗಡೆ ಕಚ್ಚಾಗೋಸ್ಕರ 2 ಇಂಚು ಬಿಡೋಕ್ಕೋಸ್ಕರ ಮಾರ್ಕು. ಈ 3 ಮಾರ್ಕ್ ಮಾತ್ರ ಇಂಪಾರ್ಟೆಂಟು ಫ್ರೆಂಡ್ಸ್ ಇಲ್ಲಿ. ಇದಾದಮೇಲೆ ನೋಡಿ ಫ್ರೆಂಡ್ಸ್, ಈಗ ನೆಕ್ಸ್ಟು
ನಾವು ಚೆಸ್ಟು ಎಷ್ಟಿದೆ ಅಂತ ಮಾರ್ಕು ತಗೊಳ್ಬೇಕು. ಇಲ್ಲಿ ಚೆಸ್ಟ್ ಅಳತೆ ತಗೊಳ್ಬೇಕು, ಎಷ್ಟಿದೆ ಇವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಅಂತ ತಗೊಳ್ಬೇಕು. ನೋಡಿ ಈಗ ಇವ್ರದ್ದು ಚೆಸ್ಟ್ ಬಂದು 10 ಇಂಚಸ್ ಇದೆ. ಅಳತೆ ತಗೊಂಡಿದ್ದಾದಮೇಲೆ ನೆಕ್ಸ್ಟು ಚೆಸ್ಟು ತಗೊಂಡಿದ್ದಾದಮೇಲೆ ಮತ್ತೆ ಶೋಲ್ಡರ್ ತಗೊಳ್ಬೇಕು. ಫ್ರೆಂಡ್ಸ್ ನೋಡಿ, ಚೆಸ್ಟ್ ಅಳತೆ ತಗೊಂಡಿದ್ದಾದಮೇಲೆ ಶೋಲ್ಡರ್ ಅಳತೆ ತಗೊಳ್ಬೇಕು. ಫ್ರೆಂಡ್ಸ್ ಶೋಲ್ಡರ್ ಅಳತೆನೇ ತುಂಬ ಇಂಪಾರ್ಟೆಂಟು. ಫ್ರೆಂಡ್ಸ್ ನೋಡಿ, ಈ ರೀತಿ ಅಳತೆ ತಗೊಳ್ಬೇಕು. ಇವ್ರದ್ದು ಶೋಲ್ಡರ್ ಬಂದು 11 ಇಂಚ್ ಇದೆ. 11ರಲ್ಲಿ ಅರ್ಧ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ನಾವು ಅರ್ಧ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿಂದ 5.5 ತಗೊಳ್ಬೇಕು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಶೋಲ್ಡರು ನಾವು ನೋಡಿ 5.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವಾ. ಈಗ ನೆಕ್ ವಿಡ್ತ್ ತಗೊಳ್ಬೇಕು. ಫ್ರೆಂಡ್ಸ್ ನೆಕ್ ವಿಡ್ತ್ ಬಂದು ಇವರು ಸ್ವಲ್ಪ ಡೀಪ್ ನೆಕ್ಕು ಇಡ್ತಾರೆ, ಹಾಗಾಗಿ ನೋಡಿ 2 ಇಂಚ್ ತೊಗೊಂಡಿದ್ದೀನಿ. 2 ಇಂಚ್ಗೆ ನೋಡಿ ಮಾರ್ಕ್ ಹಾಕ್ತಿದ್ದೀನಿ. ಇದು 2 ಇಂಚ್ಗೆ, ಇದು ನೆಕ್ ವಿಡ್ತು. ನಮಗೆ ಉಳಿದಿದ್ದು ನೋಡಿ ಇಲ್ಲಿ 3.5 ಇಂಚ್ ಬಂದಿದೆ. 3.5 ಇಂಚಲ್ಲಿ ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ. ಹಾಗಾಗಿ ನಮಗೆ 3 ಇಂಚು ಇವ್ರಿಗೆ ಶೋಲ್ಡರ್ ಸಿಗುತ್ತೆ. 3 ಇಂಚು ಪರ್ಫೆಕ್ಟ್ ಆಗಿದೆ. ಫ್ರೆಂಡ್ಸ್ ಇವ್ರದ್ದು ಅಳತೆ ಬ್ಲೌಸಲ್ಲಿ ನೋಡಿದ್ರೆ ಇವ್ರದ್ದು ನೋಡಿ 3 ಇಂಚ್ ಬರ್ತಾಯಿದೆ. ಈ 3 ಇಂಚು ಇಲ್ಲಿ ರೆಡಿ ಬರಬೇಕು. ನಮಗೆ ರೆಡಿ ಬರಬೇಕು ಅಂದರೆ ನೋಡಿ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಕಡೆ ಅರ್ಧ ಇಂಚು, ನೆಕ್ ಬಿಡ್ತು 2 ಇಂಚ್ ತೊಗೊಂಡಿದ್ದೀವಿ. ಇಲ್ಲಿ ಈ ರೀತಿ ಒಂದು ಮಾರ್ಕ್, ಇದು ಪೈಪಿಂಗ್ ಮಾಡೋದಕ್ಕೋಸ್ಕರ ಮಾರ್ಕ್. ಇಷ್ಟಾದಮೇಲೆ ಮತ್ತೆ ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿ ಸೈಡ್ ಕಡೆ ಮಾರ್ಕ್ ಹಾಕ್ಕೊಳ್ಬೇಕಂದ್ರೆ ನೋಡಿ ಇಲ್ಲಿಂದ ಈ ಮಾರ್ಕಿಂದ ನೋಡಿ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾರ್ಕ್ ಇರುತ್ತಲ್ವಾ, ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಈ ಮಾರ್ಕ್ ಹಾಕ್ಕೊಂಡು ಕಚ್ಚಾಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಈ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಇದಕ್ಕೆ ಈ ಥರ ಒಂದು ಮಾರ್ಕ್ ಹಾಕ್ಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದ ಮೇಲೆ ಇದು 5.5 ತೊಗೊಂಡಿದ್ದೀವಲ್ವ ಶೋಲ್ಡರು, 5.5 ಇಲ್ಲಿ 6 ಇಂಚ್ ತೊಗೊಳ್ಬೇಕು. ಫ್ರೆಂಡ್ಸ್ 6 ಇಂಚ್ ತೊಗೊಂಡು ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಈ ಲೈನು ಮತ್ತು ಈ ಲೈನು ಜಾಯಿನ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಇಷ್ಟಾದಮೇಲೆ ಚೆಸ್ಟು 10 ಇಂಚಸ್ ಬಂದಿದೆ ಅಲ್ವಾ, ಈ 10 ಇಂಚಸ್ಸು ನೋಡಿ ಇಲ್ಲಿಂದ ನೀಟಾಗಿ 10 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. 10 ಇಂಚಸ್ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ನಾವೇನು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ, ಆ 2 ಇಂಚನ್ನ ಇಲ್ಲಿ ಬಿಡಬೇಕು. ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕು ಈ ಥರ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿಂದ 1 ಇಂಚು ಮಾರ್ಕ್ ಹಾಕ್ಕೊಳ್ಬೇಕು. ಹೀಗೆ 1 ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಲೀವ್ಗೆ ಶೇಪ್ ಕೊಡೋಕ್ಕೆ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಡೌನ್ ನೋಡಿ ಈ ಥರ ಈ ಮಾರ್ಕ್ ಮೇಲೆ ಬೇಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಇವ್ರದ್ದು ಶೋಲ್ಡರು ಡ್ರಾಪ್ ಆಗಬಾರ್ದು ಅಂತ ಇಲ್ಲ ಅರ್ಧ ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ಈ ಅರ್ಧ ಇಂಚು ಸ್ವಲ್ಪ ಕ್ರಾಸಾಗಿ ಈ ಥರ ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಬರುತ್ತಲ್ವ, ಆ ಸಮಸ್ಯೆ ಬರೋದಿಲ್ಲ. ಫ್ರೆಂಡ್ಸ್ ಹಾಗಾಗಿ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಿದ್ದಾದಮೇಲೆ ನಾವು ಅವ್ರ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆಯಾ, ಆರ್ಮೋಲ್ ಡೌನು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಈ ಥರ ಆ ಮಾರ್ಕ್ ಪಕ್ಕದಲ್ಲಿ ಈ ಥರ ಇಡ್ತಾ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಸರಿ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಆ ಥರ ಆರ್ಮೋಲ್ ಶೇಪು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಬ್ಯಾಕು ಲೈನು ಮತ್ತು ಈ ಲೈನು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಈ ಥರ ಮಾರ್ಕ್ ಹಾಕ್ಕೊಂಡು ಮತ್ತು ಇಲ್ಲಿ ಡೀಪು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು. ಫ್ರೆಂಡ್ಸ್ ಇವ್ರದ್ದು ನೋಡಿ 4.5 ಇಂಚ್ ಇದೆ, 4.5 ಇದೆ. ಇಲ್ಲಿಂದ 4.5 ತೊಗೊಳ್ಬೇಕು. ಮತ್ತು ಬ್ಯಾಕ್ ಲೆಂತ್ಗೋಸ್ಕರ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇವ್ರದ್ರಲ್ಲಿ ಡೀಪ್ ಅಷ್ಟೇ ಬೇಕು ಇವರಿಗೆ, ಅದಕ್ಕೋಸ್ಕರ ಇಲ್ಲಿ 5.5 ತೊಗೊಳ್ತಿದ್ದೀನಿ. ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಡೀಪ್ ಅಷ್ಟೇ ಬೇಕು, ಹಾಗಾಗಿ ನಾನು 5.5 ಇಂಚ್ ತೊಗೊಳ್ತಿದ್ದೀನಿ. ಇಲ್ಲಿ 5.5 ಇಂಚ್ ತೊಗೊಂಡಿದ್ದಾದಮೇಲೆ ನೋಡಿ ಇಲ್ಲಿ 2 ಇಂಚ್ ತೊಗೊಂಡಿದ್ದೀವಲ್ವ,
ಅವ್ರದ್ದು ನೆಕ್ಕು ಬ್ರಾಡ್ ನೀಟಾಗಿ ರೌಂಡ್ ನೆಕ್ ಬರಬೇಕು ಅಂತ ಹೇಳ್ಬಿಟ್ಟು 2 ಮುಕ್ಕಾಲು ಇಂಚ್ ತೊಗೊಳ್ತಿದ್ದೀನಿ. ಈ 2 ಮುಕ್ಕಾಲು ಇಂಚ್ಗೆ ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕೊಂಡು ಬಂದು ಟರ್ನಿಂಗಲ್ಲಿ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಳ್ಬೇಕು. ಇಲ್ಲಿ ಶೇಪು ನಾವು ನಮ್ಮ ಇಷ್ಟ ಫ್ರೆಂಡ್ಸ್, ಯಾವ್ದಾರು ತೊಗೊಳ್ಬೋದು. ಸ್ಕ್ವೇರು, ಸ್ಟಾರು, ನೆಕ್ಲೆಸ್ ಥರ ಯಾವ ಥರ ಬೇಕಾಗಿದ್ರೂ ತೊಗೊಳ್ಬೋದು. ಲೀಫ್ ನೆಕ್ಕು ಯಾವ್ದಾರು ತೊಗೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋ ವಿಡಿಯೋ ಆಗಿರೋದ್ರಿಂದ ನಾನು ರೌಂಡ್ ನೆಕ್ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ನೆಕ್ಕು ನಾನೀಗ ಕಟ್ ಮಾಡಲ್ಲ, ಒಂದು ಬ್ಲೌಸ್ ಪೀಸ್ ಮಾಡ್ಕೊಳ್ತೀನಲ್ಲ ಆಗ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಥರ ಮಾರ್ಕು ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಈ ಥರ ಕಟಿಂಗ್ ಮಾಡ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಒಂದು ನ್ಯಾಚ್ ಕೊಟ್ಕೊಳ್ಳೋಣ. ಮತ್ತು ಇಲ್ಲಿ ನೆಕ್ಕು ಎಲ್ಲಿಗೆ ಬೇಕು ಇಲ್ಲೊಂದು ನ್ಯಾಚ್ ಕೊಟ್ಕೊಳ್ಳೋಣ. ಮತ್ತು ಒಳಗಡೆ ಪೈಪಿಂಗ್ಗೆ ಕಚ್ಚಾ ಬಿಡ್ತೀವಲ್ವ ಅಲ್ಲೊಂದು ನ್ಯಾಚ್ ಕೊಟ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಕಟ್ಟಿಂಗು. ಇಲ್ಲಿ ಶೇಪ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋರಿಗೆ ಯಾರಿಗಾದರೂ ಇಲ್ಲಿ ಈ ಬ್ಯಾಕ್ ಕಟ್ಟಿಂಗಲ್ಲಿ ಏನಾದರೂ ಡೌಟ್ ಇದ್ದರೆ ಅದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಅದನ್ನ ನಾನು ಕಮೆಂಟಲ್ಲಿ ಕ್ಲಾರಿಫೈ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.